ಗ್ರಾಹಕ ವಿರೋಧಿ ನೀತಿಯನ್ನು ಖಂಡಿಸಿ ಕೇಬಲ್ ಆಪರೇಟರ್ಸ್ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಟ್ರಾಯ್ ಹೊಸ ನೀತಿಯನ್ನು ಖಂಡಿಸಿ ಕೇಬಲ್ ಆಪರೇಟರ್ಸ್ ಒಂದು ಪತ್ರವನ್ನು ಬರೆದಿದ್ದಾರೆ ಟ್ರಾಯ್ ಹೊಸ ನೀತಿಯನ್ನು ಖಂಡಿಸಿ ಟ್ರಾಯ್ನ ರಾಜ್ಯ ಮುಖ್ಯಸ್ಥರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರವನ್ನು ಕಡಿತಗೊಳಿಸಿ ಜನರ ಮೇಲೆ ಹೊರೆಯಾಗದಂತೆ ದರವನ್ನು ನಿಗದಿ ಮಾಡಬೇಕು ಅಂತ ಒತ್ತಾಯ ಪಡಿಸಿದ್ದಾರೆ. ಎಷ್ಟೋ ಚಾನೆಲ್ಸ್ಗಳನ್ನ ನಾವು ಆನ್ ಮಾಡಿದ್ರೂ ಪೋರ್ಟಲಲ್ಲಿ ಕಸ್ಟಮರ್ಗೆ ರೀಚ್ ಆಗ್ತಾ ಇಲ್ಲ. ಮತ್ತು ಕಸ್ಟಮರ್ಗೂ ನಮಗೇನು ಈ 30 ವರ್ಷಗಳಿಂದ ಕಡಿಮೆ ದುಡ್ಡು ಕೊಟ್ಕೊಂಡು ಜಾಸ್ತಿ ಚಾನಲ್ ಕೊಟ್ಕೊತಾ ಇದ್ವಿ, ಆ ವ್ಯವಸ್ಥೆ ಇವತ್ತು ಈ ಟ್ರೈ ರೆಗ್ಯುಲೇಷನಿಂದ ಬರ್ತಾ ಇಲ್ಲ. ಅಂದರೆ 1 to 4 ಜಾಸ್ತಿ ಕಸ್ಟಮರ್ಗಳಿಗೆ ರೇಟ್ ಜಾಸ್ತಿ ಆಗಿದೆ. ಎಲ್ಲೋ ಒಂದು ಕಡೆ ನಾವು ಈ 30 ವರ್ಷದಿಂದ ನಡ್ಕೊಂಡು ಬರ್ತಾ ಇರೋವಂಥದ್ದು DTHಗೆ ಕನ್ವರ್ಟ್ ಆಗೋಂಥ ಪ್ರಾಬ್ಲಮ್ಸು ಇದೆ. ಬಟ್ DTH ಸೇಮ್ ಇರೋದ್ರಿಂದ ಕನ್ವರ್ಟ್ ಆಗೋಂಥದ್ದು ಇದೆ. ಡಬಲ್ ಪೇಮೆಂಟ್ಗಳು ಕಟ್ಟಾಗ್ತಾ ಇದೆ ಆಪ್ರೇಟ್ರಿಗೆ. ಸುಮಾರು ಚಾನಲ್ಸ್ಗಳು ಬರ್ತಾ ಇಲ್ಲ ಕಸ್ಟಮರ್ಗೆ, ಅದೊಂದು ಕಂಪ್ಲೇಂಟ್ಸು ತುಂಬಾ ಇದೆ. ಮತ್ತು ಪೋರ್ಟಲ್ ಯಾವಾಗ ಕೇಳಿದ್ರು MSOಗಳಿಗೆ ಈ ಪೋರ್ಟಲ್ ಪ್ರಾಬ್ಲಮ್ಮು, ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾನೆ ಇರ್ತಾರೆ. ಇವತ್ತು ತನಕ ಇತ್ಯರ್ಥ ಆಗಿಲ್ಲ. ಹತ್ರ 1 ತಿಂಗಳಾಗ್ತಾ ಬರ್ತಾ ಇದೆ. ಪ್ರತಿಯೊಂದು ಆಪ್ರೇಟ್ರು 10 to 15% ಕಸ್ಟಮರ್ನ ಕಳ್ಕೊಂಡಿದ್ದಾರೆ. ಸುಮಾರು ಜನ ಆಪ್ರೇಟರ್ಗಳು ಕಳ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ. ಆದ್ದರಿಂದ ನಾವು ರೆಗ್ಯುಲೇಷನ್ನ ಏನು ವಿರೋಧ ಮಾಡ್ತಾ ಇಲ್ಲ. ರೆಗ್ಯುಲೇಷನ್ ಬರಲಿ ಒಳ್ಳೇದೇ. ಬಟ್ ಏನು ಕಸ್ಟಮರ್ಗೆ ಕಡಿಮೆ ರೇಟಲ್ಲಿ ಸಿಗ್ತಾ ಇತ್ತು, ಆ ಒಂದು ಕಡಿಮೆ ರೇಟಲ್ಲಿ ಸಿಗಬೇಕು ಅನ್ನೋದು ಒಂದು ಕೋರಿಕೆ ಅದರಲ್ಲಿ ಹಾಕಿದ್ದೀವಿ.